ಹಕ್ಪತ್ರ ಕಾರ್ಯಕ್ರಮನ ಹಮ್ಮಿಕೊಂಡ್ವಿ. ಅದ್ರ ಜೊತೆಲಿ ಮೈನಾರಿಟಿ ಮುರಾಜಿ ದೇಸಾಯಿ ರೆಸಿಡೆನ್ಸ್ ಸ್ಕೂಲ್ ಅಂತ ಟೋಟಲ್ 30 ಕೋಟಿ ವೆಚ್ಚ. ಅದು ಫಸ್ಟ್ ಫೇಸ್ ಅಲ್ಲಿ 16 ಕೋಟಿದಲ್ಲಿ ಇವತ್ತು ಗುದ್ಲಿ ಪೂಜೆಯನ್ನ ಮಾಡಿದೀನಿ. ಟೋಟಲ್ 30 ಕೋಟಿ. ಅದ್ರ ಜೊತೆಲಿ ಒಂದು ದರ್ಗಾಗಂತ ಯಾವ್ದಪ್ಪ ದರ್ಗಾ ಅದು ಹುಸೇನ್ ಶಾ ವಲಿ ದರ್ಗಾಗೆ ಮಾನ್ಯ ಶಾಸಕರು ಸುಬ್ಬರ್ ರೆಡ್ಡಿ ಅಣ್ಣವರು ಹುಸೇನ್ ಶಾ ವಲಿ ದರ್ಗಾ ಬಹಳ ಹಳೆ ದರ್ಗಾ ಅಣ್ಣ, ಇತಿಹಾಸ ಇದೆ ಆ ದರ್ಗಕ್ಕೆ. ಅಲ್ಲಿ ಯಾವುದೂ ಅನುದಾನ ಕೊಟ್ಟಿಲ್ಲ, ಅದಕ್ಕೆ ಸ್ವಲ್ಪ ಅನುದಾನ ಕೊಡಬೇಕಾಗ್ತದಂತ ಹೋದ ವಾರದಲ್ಲಿ ಬಂದು ಕೇಳಿದ್ರು. ನಾನು ಆಯ್ತಣ್ಣ ಬರುವಾಗ ನಾನು ಆದೇಶ ಮಾಡ್ಕೊಂಡು ಬರ್ತೀನಂತ ಮಾತನ್ನ ಕೊಟ್ಟಿದ್ದೆ. ಅವ್ರಿಗೆ 1 ಕೋಟಿ ರೂಪಾಯಿ ಆ ದರ್ಗಕ್ಕೆ ನಾನು ಸ್ಯಾಂಕ್ಷನ್ ಮಾಡ್ಕೊಂಡು ಆದೇಶ ಕಾಪಿಯನ್ನ ನಾನು ಮನೆ ಸುಬ್ಬರ್ ರೆಡ್ಡಿ ಸಾಹೇಬರಿಗೆ ಕೊಡ್ತೀನಿ. 1 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದೀನಿ. ಅದ್ರ ಜೊತೆಯಲ್ಲಿ ಅಲ್ಪಸಂಖ್ಯಾತರ ಕಾಲನಿ ಇವ್ರು ಬಹಳ ಕಟಾರಿ. ನನಗೆ ನೀವು ನಾನು ಸೇರ್ಸಕ್ಕಾಗಲ್ಲ. ಪ್ರತಿ ಸಲ ಬಂದು ಯಾರು ಕೊಡ್ತೀರಾ ಬಿಡ್ತೀರೋ ಗೊತ್ತಿಲ್ಲ, ನನ್ನ ತಾಲೂಕಿಗೆ ನೀವು ಕೊಳ್ಳೇಬೇಕು. ಇದುವರೆಗೂ 2024 ಎಲ್ಲಾ ತಾಲೂಕಿಗೆ ಎಲ್ಲ MLA ಕೊಟ್ಟಿದ್ದೀನಿ. ಮಾನ್ಯ ನನ್ನ ಆತ್ಮೀಯ ಸ್ನೇಹಿತರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನನ್ನ ತಮ್ಮ ಆದಂತ ಸುಧಾಕರ್ ಅವರು ಬಂದಿದ್ದಾರೆ. ಜೋರಾಗಿ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಿ. ಒಳ್ಳೆ ಜೋರ ಚಪ್ಪಾಳೆ. ಹೈಟ್ ಜಾಸ್ತಿ ಇದೆ ಅವರು, ನನ್ನ ಹೈಟ್ ಕಡಿಮೆ, ಹೈಟ್ ಜಾಸ್ತಿ ಇದೆ. ಜೋರ ಚಪ್ಪಾಳೆ ಹೊಡೀರಿ. ಬಾಬಾ ವೆಲ್ಕಮ್ ಬಾಸ್, ವೆಲ್ಕಮ್ ಬಾಸ್. ಸುಬ್ಬಾರೆಡ್ಡಿ ಅವರು ಕೂತ್ಕೊಂಡ್ರ. ಅಲ್ಲೇ ಕೊಡ್ರಿ, ಸ್ಟೇಜ್ ಅಲ್ಲಿ ಕೊಡ್ರಿ, ಅಲ್ಲಿ ಕೂತ್ಕೊಳ್ಕೊಂಡ್ರಿ. ಆಮೇಲೆ ಅಲ್ಪಸಂಖ್ಯಾತರು ನಾನು ಹೇಳ್ದೆ, ಇಲ್ಲಪ್ಪ ಇನ್ನ ಕೊಟ್ಟಿಲ್ಲ ಅಲ್ಪಸಂಖ್ಯಾತರ ಕಾಲೋನಿದು, ನಾನು ಕೊಡ್ತೀನಿ ಅರ್ಜೆಂಟ್ ಮಾಡ್ಕೊಂಡ್ಬಿಡಿ ಅಂತ. ಇಲ್ಲಣ್ಣ ಯಾರು ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನನ್ಗಂತೂ ನೀವು ಬರುವಾಗ ಆದೇಶ ನಾವು ಮಾಡ್ಕೊಂಡ್ಲೇ ಬರ್ಬೇಕಂತ ಹೇಳಿದ್ವು. ಇದು ಯಾವ MLA ಗೂ ಇದುವರೆಗೂ ಯಾವ ತಾಲೂಕು ಕೊಟ್ಟಿಲ್ಲ. ಮೊದಲೇ ತಾಲೂಕಿಗೆ ಕೊಡ್ತಾ ಇರೋದು ಸುಬ್ಬಾರ್ ರೆಡ್ಡಿ ಅವರಿಗೆ 5 ಕೋಟಿ ಅನುದಾನ ಅದು ಕೊಡ್ತಾ ಇದ್ದೀನಿ, ಅದು ಕೊಟ್ಟಿದ್ದೀವಿ. ಅದ್ರ ಜೊತೆಯಲ್ಲಿ ಅದೇ ನನ್ನ ಇದ್ರದ್ದು ಮುರಾಜಿ ದೇಸಾಯಿ ರೆಸಿಡೆನ್ಸ್ ಸ್ಕೂಲ್ ಅಂದೆಲ್ಲ ಅದ್ರದ್ದು 16 ಕೋಟಿ ಇವತ್ತು ಏನು ಗುದ್ಲಿ ಪೂಜೆ ಮಾಡಿದ್ವಿ ಅದು ಆದೇಶ ಕಾಪಿಯನ್ನ ಕೊಡ್ತಾ ಇದ್ದೀವಿ. ಟೋಟಲ್ ವೆಚ್ಚ 30 ಕೋಟಿ. ಅದು ಏನಪ್ಪ ಅದ್ಬೇಡ 30 ಕೋಟಿ ವೆಚ್ಚದಲ್ಲಿ ಕೊಡ್ಬೇಕು ಕೊಡೋದು. ಕೋಟಿ ವೆಚ್ಚದಲ್ಲಿ ಕೊಡ್ತಾ ಇರೋದು. ಆ ಕಾರಣಕ್ಕೆ ತಮ್ಗೆಲ್ಲ ಗೊತ್ತೇ ಇದ್ದಂಗೆ ನಮ್ಮ ಸರ್ಕಾರ ಬಂದಾದ್ಮೇಲೆ ತಮ್ಗೆಲ್ಲ ಗೊತ್ತೇ ಇದ್ದಂಗೆ ಚುನಾವಣೆ ಟೈಮಲ್ಲಿ ನಾವು 5 ಗ್ಯಾರಂಟಿಯನ್ನ ನಾವು ಘೋಷಣೆ ಮಾಡಿ ತಮ್ಗೆಲ್ಲ ಗೊತ್ತಿರೋದೇ ವಿಚಾರ. 2023 ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಬಂದ್ರೆ 5 ಗ್ಯಾರಂಟಿಯನ್ನ ಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿದೀವಿ. ಯಾವ್ದಾವ್ದು ಗ್ಯಾರಂಟಿಗಳು? ಮನೆಗೆ 2,000 ರೂಪಾಯಿ ಕೊಡ್ತೀವಿ ಅಂತ, ಮನೆ ಯಜಮಾನಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದೀವಿ. 2,000 ರೂಪಾಯಿ ಬರ್ತಾ ಇದೆಯಲ್ಲಮ್ಮ, ಕೈಯತ್ರಮ್ಮ ಯಾರು ಬರ್ತಾ ಇದೆ ಕರೆಕ್ಟಾ? 5 ಕೆಜಿ ಅಕ್ಕಿ ಇದ್ದಿದ್ದು 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದೀವಿ. 5 ಕೆಜಿ ಜನ ಕೊಡ್ಕೊಂಡು ಬಂದ್ವಿ. 5 ಕೆಜಿನ ದುಡ್ಡನ್ನ ಅವ್ರ ಅಕೌಂಟ್ ಅಲ್ಲಿ ಹಾಕ್ತಾ ಇದ್ವಿ. ಈಚೀಚೆಗೆ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ಅದು 5 ಕೆಜಿ ಅಕ್ಕಿ ಬದಲಾಗಿ ಜನಗಳು ಡಿಮ್ಯಾಂಡ್ ಇತ್ತು ಅಂತ ಹೇಳ್ಬಿಟ್ಟು ಅದಕ್ಕೆ 5 ಕೆಜಿ ಬೇಕಾಗಿ ಬೇರೆ ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಅದ್ರ ಎಲ್ಲ ನಮ್ಮ ಇಡೀ ರಾಜ್ಯದಲ್ಲಿ ನಮ್ಮ ಹೆಣ್ಮಕ್ಳು KSRTC ಬಸ್ಸಲ್ಲಿ ಫ್ರೀ ಅಡ್ಡಾಡ್ತಾ ಇದ್ದೀರಲ್ಲಮ್ಮ, ಅಡ್ಡಾಡ್ತಾ ಇರ್ತಾನೆ. ಆಮೇಲೆ 200 ಯೂನಿಟ್ ವರೆಗೂ ಕರೆಂಟ್ ಫ್ರೀ ಕೊಡ್ತಾರೆ. ತಮ್ಗೆಲ್ಲ ಗೊತ್ತಿರೋದೇ ವಿಚಾರ. ನಾವು ಘೋಷಣೆ ಮಾಡಿದ್ವಿ ಎಲೆಕ್ಷನ್ ಟೈಮಲ್ಲಿ ನಮ್ಮ ಸರ್ಕಾರ ಬಂದ್ರೆ 5 ಗ್ಯಾರಂಟಿಯನ್ನ ನಾವು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ವಿ. ಅವಾಗ ವಿರೋಧ ಪಕ್ಷದವರು ಏನಂದ್ರು, ಇಲ್ಲ ಈ ಚುನಾವಣೆ ಟೈಮಲ್ಲಿ ಇವ್ರು ಘೋಷಣೆ ಮಾಡಿದ್ದಾರೆ, ಆ ಗ್ಯಾರಂಟಿಗಳು ಕೊಡಕ್ ಸಾಧ್ಯ ಆಗಲ್ಲ. ಆ ಗ್ಯಾರಂಟಿಗಳು ಕೊಡಬೇಕಾದ್ರೆ 55 ರಿಂದ 60 ಕೋಟಿ ಆಗ್ತದೆ. ಇವ್ರು ಬರೀ ರಾಜಕೀಯ ಭಾಷಣ ಮಾಡಿದ್ದಾರೆ, ಈ ಗ್ಯಾರಂಟಿಗಳು ಕೊಡಕ್ ಸಾಧ್ಯ ಆಗಲ್ಲ ಅಂದ್ರು. ನಮ್ಮ ಸರ್ಕಾರ ಬಂದು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಒಂದೇ ತಿಂಗಳಲ್ಲಿ ಈ 5 ಗ್ಯಾರಂಟಿಯನ್ನ ಜಾರಿ ಮಾಡಿದ್ರೆ ತಮ್ಗೆಲ್ಲ ಗೊತ್ತಿರೋದೇ ವಿಚಾರ. ಅದ್ರ ಜೊತೆಲಿ 6ನೇ ಗ್ಯಾರಂಟಿ ಅಂತ ಹೇಳ್ತೀನಿ ನಾನು. ಅಂದ್ರೆ ನಾವು ಘೋಷಣೆ ಮಾಡಿಲ್ಲ, ಇದು ದಯಮಾಡಿ ಕೇಳಬೇಕಾಗ್ತದೆ, ನಮ್ಮಿಂದ ನಾವು ಕೇಳಬೇಕಿದು. 5 ಗ್ಯಾರಂಟಿ ಘೋಷಣೆ ಮಾಡಿದ್ವಿ, ಮಾತು ತಕ್ಕಂಗೆ 5 ಗ್ಯಾರಂಟಿಗಳು ನಾವು ಕೊಡ್ತಾ ಇದ್ವಿ. ಇದು ನಾನು 6ನೇ ಗ್ಯಾರಂಟಿ ಅಂತ ಇದ್ದೀನಿ. ಏನಂದ್ರೆ ವಸತಿ ಮಂತ್ರಿ ನಾನೇ ಆಗಿದ್ದೀನಿ. ಇದು 6ನೇ ಗ್ಯಾರಂಟಿ. ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿರಲಿಲ್ಲ, ಈ ತರ ಬಡವರಿಗೆ ಮನೆಗಳು ಫ್ರೀ ಕೊಡ್ತೀವಿ ಅಂತ ಘೋಷಣೆ ಮಾಡಿರಲಿಲ್ಲ. ನಮ್ಮ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 2014 ಹಿಡ್ಕೊಟ್ಟು 2018ವರೆಗೂ 1,80,253 ಮನೆಗಳು ಸ್ಲಮ್ ಬೋರ್ಡ್ಗೆ ಸ್ಯಾಂಕ್ಷನ್ ಮಾಡಿದ್ರು. ಅದೇ ತರ ರಾಜೀವ್ ಗಾಂಧಿ AHP ಸ್ಕೀಮ್ ಅಂತ, ರಾಜೀವ್ ಗಾಂಧಿ AHP ಸ್ಕೀಮ್ ಅಲ್ಲಿ 47,862 ಮನೆಗಳು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಮಾಡಿದ್ರು. ಅದಾದ್ಮೇಲೆ ಬಿಜೆಪಿ ಸರ್ಕಾರ ಬಂತು, ಸಮ್ಮಿಶ್ರ ಸರ್ಕಾರ ಬಂತು, ಒಂದ್ ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದ್ ಮನೆನೂ ಕೊಡಕ್ ಸಾಧ್ಯ ಆಗಲ್ಲ. ಕಾರಣ ಅಂದ್ರೆ ಒಂದ್ ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದಮ್ಮ, 7.5 ಲಕ್ಷ ರೂಪಾಯಿ ಆಗ್ತದೆ.
ಕೇಂದ್ರ ಸರ್ಕಾರದಿಂದ ಏನ್ ಮಾಡ್ತವ್ರೆ, ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಕೊಡ್ತವ್ರೆ. ನಾಮಕೆ ವಾಸ್ತೆ ಮುಂದೆಯಿಂದ 1.5 ಲಕ್ಷ ಕೊಡ್ತಾರೆ. ಹಿಂದೆಯಿಂದ ಇದ್ದಿ ಬಡವ್ರ ಮನೆ ಕಟ್ಟಕ್ಕೆ 18% GST ಹಾಕಿ 1,32,000 ವಾಪಸ್ ತಗೊಳ್ತವ್ರೆ. ನಾಮಕೆ ವಾಸ್ತೆ ಕೊಡ್ತವ್ರೆ. ಮುಂದೆಯಿಂದ 1.5 ಲಕ್ಷ, ಹೆಸರು ಏನು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಕೊಟ್ಟಿ 18% GST ಹಾಕಿ ಅದು 1,32,000 ವಾಪಸ್ ತಗೊಳ್ತವ್ರೆ. ಹಾಗಾಗಿ ಕಾಸ್ಟ್ ಬಂದು 7.5 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1.5 ಲಕ್ಷ ಕೊಡ್ತೀವಿ. 7.5 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ ಎಷ್ಟು ಆಯ್ತು? 4.5 ಲಕ್ಷ ಉಳಿತದೆ. ಬೆನಿಫಿಷಿಯರಿ 4.5 ಲಕ್ಷ ಕಟ್ಟಕ್ಕೆ ಸಾಧ್ಯನಾ? ಟೋಟಲ್ ಬೆನಿಫಿಷಿಯರಿ ಪೇಮೆಂಟ್ ನಮ್ಗೆ ಬರಬೇಕಾಗಿತ್ತು 2,30,000ಗಳಿಗೆ 9,500 ಕೋಟಿ ಬರಬೇಕಾಗಿತ್ತು. ಬರೇ 310 ಕೋಟಿ ಬಂದಿದೆ. ಯಾರೋ 5,000 ರೂಪಾಯಿ ಕೊಟ್ಟವ್ರೆ, ಯಾರೋ 10,000 ಕೊಟ್ಟವ್ರೆ, ಯಾರೋ 15,000 ಕೊಟ್ಟವ್ರೆ. ಬಡವರು ಕೊಡಕ್ ಸಾಧ್ಯ ಆಗಲ್ಲ, ಜನ ಕೊಡಕ್ ಸಾಧ್ಯ ಆಗಿಲ್ಲ, ಮನೆಗಳು ಕಂಪ್ಲೀಟ್ ಆಗಿಲ್ಲ, ಜನ ಬೀದಿಯಲ್ಲಿದ್ರು. ನಾನು ವಸತಿ ಮಂತ್ರಿ ಆದ್ಮೇಲೆ ನನ್ನ ಗಮನಕ್ಕೆ ಬಂದಾದ್ಮೇಲೆ ನಾನು ಹೆಂಗಪ್ಪ ಮನೆ ಮುಖ್ಯಮಂತ್ರಿಗಳಿಗೆ ಹೇಳೋದು, ಏನಕ್ಕೆ ಈ ಗ್ಯಾರಂಟಿಗಳದು 55ರಿಂದ 60,000 ಕೋಟಿ ಆಗ್ತಾ ಇದೆ, ತಿರ್ಗಾ ಇದು 9,500 ಕೋಟಿ ಹೆಂಗ್ ಮನೆ ಮುಖ್ಯಮಂತ್ರಿ ಕೇಳಿದಂತ ಹೇಳ್ಬಿಟ್ಟು ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಸರ್, ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು, ಅದಾದ್ಮೇಲೆ ಒಂದ್ ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದ್ ಮನೆನೂ ಕೊಡಕ್ ಸಾಧ್ಯ ಆಗಿಲ್ಲ, ಜನ ಬೀದಿಯಲ್ಲಿದ್ದಾರೆ. ಸರ್, ದಯಮಾಡಿ ಸರ್ಕಾರ ವತಿಯಿಂದ ನಾವು ಕಟ್ಕೊಡ್ಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ಬಡವ್ರ ಬಗ್ಗೆ ಕಾಳಜಿ ಇದ್ದ ಕಾರಣಕ್ಕೆ ನೀನ್ ಹೇಳ್ತಾರ ಸತ್ಯ ಕಣೋ, ಬಡವ್ರು ದುಡ್ಡು ಕೊಡಕ್ ಸಾಧ್ಯ ಆಗಲ್ಲ, ಅದೆಷ್ಟನ್ನ ಕಷ್ಟ ಆಗಲಿ, ಅದೆಷ್ಟನ್ನ ತೊಂದರೆ ಆಗಲಿ, ಆ ದುಡ್ಡನ್ನ ನಾನು ಕೊಡ್ತೀನಿ ಅಂತ 2024 ಹೋದ ವರ್ಷದಲ್ಲಿ 2024 ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ ಮಾರ್ಚ್ ಅಲ್ಲಿ 500 ಕೋಟಿ ಕೊಟ್ಟಿದ್ದಕ್ಕೆ 36,789 ಮನೆಗಳು ಕೊಟ್ವಿ. ಏನಿಗೆ ಜನತಾದಳು ಕೊಡಕ್ ಸಾಧ್ಯ ಆಗಿಲ್ಲ, ಏನಿಗೆ ಬಿಜೆಪಿ ಅವರು ಕೊಡಕ್ ಸಾಧ್ಯ ಆಗಿಲ್ಲ? ಅವರು ಬಡವ್ರ ಬಗ್ಗೆ ಕಾಳಜಿದ್ರೆ ಕೊಡ್ಬೋದಾಗಿತ್ತಾನೆ. ನಾನು ಓಪನ್ ಆಗಿ ಸವಾಲಾಗಿದೆ. ಮೊನ್ನೆ ಸಾಧನಾ ಸಮಾವೇಶ ಮಾಡಿದ್ವಿ. ಹೋದ ತಿಂಗಳು 6ನೇ ತಾರೀಕೆ ನಾವು ಕೊಪ್ಪಳಲ್ಲಿ ಸಾಧನಾ ಸಮಾವೇಶ ಮಾಡಿದ್ವಿ. ಮನೆ ಮುಖ್ಯಮಂತ್ರಿ ಇದ್ರು. ಓಪನ್ ಆಗಿ ಬಿಜೆಪಿ ಅವರಿಗೆ ನಾನು ಸವಾಲಾಗಿದೆ. ನಾನು ವಸತಿ ಮಂತ್ರಿಯಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಓದಿದಲ್ಲಿ ಸ್ಲಂ ಬೋರ್ಡ್ ಅಲ್ಲಿ ಒಂದ್ ಮನೆ ನೀವೇನಾರ ಕೊಟ್ಟಿದ್ರೆ, ನೀವು ಸಾಬೀತುಪಟ್ರೆ ನಾನು ರಾಜಕೀಯದಿಂದ ನಿವೃತ್ತಿ ತಗೊಳ್ತೀನಿ, ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂದ್ರು. ಬಿಜೆಪಿ ಚಪ್ಪಾರ ಇಲ್ಲ, ಮಾತಿಲ್ಲ, ಯಾರು ಮುಂದೆ ಬಂದಿಲ್ಲ. ಏನೀಗ ಬಡವ್ರ ಬಗ್ಗೆ ಕಾಳಜಿ? ಬರೋ ತಿಂಗಳು 29ನೇ ತಾರೀಕಿಗೆ ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ 47,354 ಮನೆಗಳು ಕೊಡ್ತಾ ಇದೀವಿ ಬಡವರಿಗೆ. ಏನೀಗ